ಚಾನೆಲ್. ಎಲ್ರು ಹೇಗಿದ್ದೀನಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಮುಖ ತೊಳಿದೀರಾ ಬಂದಿದ್ದೀನಿ ಫ್ರೆಂಡ್ಸ್. ವಾಕಿಂಗ್ ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಚಿಚ್ಚಿ ಹೆಣ್ಮಕ್ಳ ಜೊತೆಗೆ ಅವಮಾನ. ಇವತ್ತು ಸಂಡೇ ಫ್ರೆಂಡ್ಸ್, ಅದಕ್ಕೆ ರೆಸ್ಟ್ ಡೇ ಅನ್ಬಿಟ್ಟು ನಾನು ಫಿಕ್ಸ್ ಆದೆ. ನೋಡಿದ್ರೆ ರೆಸ್ಟ್ ಡೇ ಅಲ್ಲ, ಇವತ್ತು ನಾನ್ ವೆಜ್ ಡೇ ಫ್ರೆಂಡ್ಸ್. ಆದ್ರೆ ನಾನ್ ವೆಜ್ ಕ್ಯಾನ್ಸಲ್ ನಮ್ಮ ಮನೆಯಲ್ಲಿ. ಯಾಕಂದ್ರೆ ಇವತ್ತು ಶಿವ ಊರ್ಗ್ ಹೋಗ್ತೈತೆ ಫ್ರೆಂಡ್ಸ್. ಅದೇ ಹಕ್ಕಿ ಎತ್ಕೊ ಬರಕ್ಕೆ. ಮತ್ತೆ ಮನೆ ಬೀಗ ಶಿವ ತಮ್ಮಗೆ ಕೊಟ್ಬಿಟ್ಟು ಬಂದಿದ್ವಲ್ಲ ಫ್ರೆಂಡ್ಸ್, ನಾವು ಟೈಲ್ಸ್ಗೆಲ್ಲ ನೀರ್ ಹಾಕಕ್ಕೆ. ಹಂಗೆ ಬೀಗನು ಎತ್ಕೊಂಡು ಸುಮಾರು ಕೆಲಸಗಳು ಫ್ರೆಂಡ್ಸ್, ಏನೇನೋ ಪರ್ಸನಲ್ ಕೆಲಸಗಳು ಅದೆಲ್ಲ ಮುಗಿಸ್ಕೊ ಬರಕ್ ಹೋಗ್ತೈತೆ. ನನ್ನ ಬಿಟ್ಬಿಟ್ಟು ಹೋಗ್ತೈತೆ ಫ್ರೆಂಡ್ಸ್. ಫೈನಲಿ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಹೇಳ್ತಿದೀನಿ ಅಂದ್ರೆ, ನಾನು ಹೇಳ್ದೆ 2-3 ದಿನದಿಂದ ಬರ್ತೀನಿ ಅಂತ. ನಿನ್ನೂ ಹಾಕೊಂಡು ಒಂದ್ ಅಕ್ಕಿ ಮೂಟೆನೂ ಹಾಕೊಂಡು ನನ್ ಏನಾಗ್ಬೇಡ, ಬರಕ್ ಆಗಲ್ಲ, ನನ್ ಗಾಡಿ ಓಡ್ಸಕ್ ಆಗಲ್ಲ ಅಂತು. ಆಗ್ಲೇ ಬಂತು ಫ್ರೆಂಡ್ಸ್ ಕೋಪ ನನ್ಗೆ. ಇಂಡೈರೆಕ್ಟ್ ಆಗಿ ನನ್ನ ಡುಮ್ಮಿ ಅಂತೈತೆ ಅಂತ ಅನ್ಬಿಟ್ಟು, ಹಾವಿಗೆ 12 ವರ್ಷ ದೇಶ, ನನಗೆ 24 ವರ್ಷ ದೇಶ. ಅದಕ್ಕೆ ನಾನು ಸೇಡ್ ತೀರ್ಸ್ಕೊಳ್ಳೋ ಕಾರ್ಯಕ್ರಮ ಇವತ್ತು ಸ್ಟಾರ್ಟ್ ಆಗಲಿದೆ ಫ್ರೆಂಡ್ಸ್. ಏನಂದ್ರೆ, ನಾನು ಬರ್ತೀನಿ ಅಂತ ಆಟ ಮಾಡ್ತೀನಿ. ಈಗ ಟೈಮ್ ಬಂದಿನ 7 ಗಂಟೆ ಅಷ್ಟೇ. ನೀರ್ ಕಾಯಿಸ್ತೈತೆ. ನಾನು ಬೇಗ ಫ್ರೆಶ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಇವತ್ತು ಫ್ರಾಂಕ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಇಂಥ ಸಿಚುವೇಶನ್ ಅಲ್ಲಿ ಫ್ರಾಂಕ್ ಮಾಡಿದ್ರೆ ಶಿವಾಗ ಸಿಕ್ಕಾಪಟ್ಟೆ ಕೋಪ ಬರ್ತೈತೆ. ಭಾನುವಾರ ಅಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೈತೆ. ಏನ್ ಅರ್ಜೆಂಟ್ ಆಗಿ ಹೋಗ್ಬೇಕು ಅನ್ನೋದು ಏನು ಇಲ್ಲ. ಆದ್ರೆ ಮಳೆ ಒಂದು ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್ 3 ದಿನದಿಂದ ಸಿಕ್ಕಾಪಟ್ಟೆ. ಈ ಕಡೆ ಅಂತೂ ಓಡಾಡಕ್ಕೂ ಆಗ್ತಾ ಇಲ್ಲ ಆ ರೇಂಜ್ಗೆ. ಅಕ್ಕಿ ಮೂಟೆ ಒಂದ್ ಮಳೆಗ್ ಸಿಕ್ಕಾಕೋತೈತೆ ಅಂತ ಒಂದು ಟೆನ್ಷನ್. ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಇವತ್ತು ರೆಸ್ಟ್ ಆಗೋಣ, ಆರಾಮಾಗಿ ಬೆಳಗ್ಗೆ ಬಂದ್ರು ಪರವಾಗಿಲ್ಲ. ಇವತ್ತು ನಾವು ಸೇಡ್ ತೀರಿಸ್ಕೊಳ್ಳೇಬೇಕು. ಅದೇನಂದ್ರೆ ಫ್ರೆಂಡ್ಸ್, ವಿಚಿತ್ರವಾಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ನಾನು ಬರ್ತೀನಿ ಅಂತೀನಿ. ಊರ್ಗೆ ನಿನ್ ಜೊತೆ ನಾನು ಬರ್ತೀನಿ ಅಂತ ಆಟ ಮಾಡ್ತೀನಿ. ಅವಾಗ ಶಿವ ರಿಯಾಕ್ಷನ್ ಭಯಂಕರವಾಗಿರ್ತೈತೆ, ಬೈಯೋ ತರ ಇರ್ತೈತೆ, ಜಾಸ್ತಿ ಆದ್ರೆ ಒಡೆಯೋ ತರನೂ ಇರ್ತೈತೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಕ್ಯಾಮ್ರಾ ಮುಚ್ಚಿಕಲ್ಲ ಫ್ರೆಂಡ್ಸ್. ನಾನು ಊರಿಗೆ ಬರ್ತೀನಿ ಫ್ರೆಂಡ್ಸ್. ನಿಮಗೆ ಸಿಂಪಲ್ ಮೇಕಪ್, ಊರಿಗೆ ಹೋಗ್ಬೇಕಾದ್ರೆ ಸಿಂಪಲ್ ಮೇಕಪ್ ವಿಡಿಯೋ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ. ನಾನು ಹೆಂಗೆ ಮೇಕಪ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಪಾಪ ಅಮ್ಮಯ್ಯಕ್ಕ ಮಗು ಥರ ಬೆಳಗ್ಗೆ ನೀರು ಕಾಯಿಸ್ತೈತೆ. ಆದರೆ ಇವತ್ತು ಮಾತ್ರ ಶಿವ ಬಲವಂತ ಮಾಡೋದು, ನನ್ನ ಕೈ ಕಾಲು ಕಟ್ಟಿ ಎತ್ತಾಕೊಂಡೋದ್ರು ನಾನು ಮಾತ್ರ ಊರಿಗೆ ಹೋಗೋಕೆ ರೆಡಿ ಇಲ್ಲ ಫ್ರೆಂಡ್ಸ್. ಈ ಮಳೆಯಲ್ಲಿ, ಈ ಚಳಿಲಿ. ಅದಕ್ಕೆ ಇಂಥ ಟೈಮಲ್ಲಿ ನಾವು ಊರಿಗೆ ಹೋಗೋಕೆ ಪ್ಲ್ಯಾನ್ ಮಾಡಬಾರ್ದು. ನೀರು ಕಾಯಿಸ್ತೈತೆ, ಅದಕ್ಕೆ ಇದನ್ನು ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಯಪ್ಪ ಏನು ಧೈರ್ಯ ನೋಡ್ರಿ ಫ್ರೆಂಡ್ಸ್ ಇವನಿಗೆ. ಹುಲ್ಲೊಳಗೆ ಒದ್ದಾಡ್ತಾವ ನಂಗೆ. ನನಗೆ ಫುಲ್ ಟೈಮ್ ಮಳೆ ಬಿದ್ದೈತೆ ಫ್ರೆಂಡ್ಸ್. ಏನಪ್ಪ ಬೆಳಗ್ಗೆ ನೀರು ಕಾಯಿಸ್ತಾ ಇದ್ದಿ? ಹಾಂ, ಉಯ್ಕೋತೀನಿ. ದಿನಕ್ಕೆ ಒಂದು 50 ಸಲ ನೀರು ಕಾಯಿಸಿದ್ರು ಉಯ್ಕೋತೀನಿ. ಓ ಮೈ ಗಾಡ್, ಈ ಪಾತ್ರೆಗಳು ನೋಡಿದ್ರೆ ಭಯ ಆಗ್ತೈತೆ. ಬೇಗ ಟೈಮ್ ಆಗ್ತೈತೆ, ಹೊರಡೋಣ. ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತೈತೆ. ಬರ್ತೀನಪ್ಪಿ, ಒಬ್ಳೆ ಏನ್ ಮಾಡ್ಲಿ ಮನೇಲಿ. ಅಕ್ಕಿ ಸರಿ, ಹೋಗ್ಬೇಕಾರೆ ಕರ್ಕೊಂಡೋಗಿ ಬರ್ಬೇಕಾರೆ ಬಸ್ಸಲ್ಲಿ ಬರ್ತೀನಿ. ಮಳೆ ಬಸ್ಸಲ್ಲಿ ನೆನೆಯಲ್ಲ ನಾನು, ಬಿಡಪ್ಪ ತಲೆ ಕಸ. ಬರೋ ವಾರನೂ ಹೋಗ್ವಾ, ಈ ವಾರನೂ ಹೋಗ್ವಾ. ಬೇಗ ನಾನು ಫ್ರೆಶ್ ಆಗ್ಬೇಕು, ರೆಡಿ ಆಗ್ಬೇಕು. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಫ್ರೆಂಡ್ಸ್ ಜೊತೆ ನಾನು ಊರಿಗೆ ಹೋಗ್ಬೇಕಾರೆ ಹೆಂಗ್ ಮೇಕಪ್ ಮಾಡ್ಕೋತೀನಿ, ಸಿಂಪಲ್ ಮೇಕಪ್ ವಿಡಿಯೋನು ಶೇರ್ ಮಾಡ್ಕೋಬೇಕು ಇವತ್ತು ನಾನು. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಈಗ ನಾನು ಕರ್ಕೊಂಡು ಹೋಗಕ್ಕೆ ಕಷ್ಟ ಏನಪ್ಪಿ, ಈ ತರ ಮುಖ ಮಾಡ್ಕೊಂಡ್ರೆ ನಮ್ಗೆ ಬೇಜಾರಾಗ್ತೈತೆ. ಮಳೆ ಅಡ್ಡನಾ ನನಗೆ? ಪರವಾಗಿಲ್ಲ, ಟಂಪ ಮಾಡಿ ಪ್ಯಾಕ್ ಮಾಡಿ ಕಳಿಸು. ನನ್ನ ಅಷ್ಟು ಸುಸ್ತಾದ್ರೆ ಚಿಕನ್ ಆಸೆ ತೋರಿಸಿ ನನ್ನ ತಡೆಯೋಕ್ಕಾಗಲ್ಲಪ್ಪಿ. ನೀನು ಇವತ್ತು ಚಿಕನ್ ನಾನು ಬರ್ಗೆಟ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್. ಚಿಕನ್ ತಂದು ಕೊಡ್ತೀನಿ, ಇಲ್ಲೇರು ತಿನ್ಕೊಂಡು ಅಂತ. ನಾನು ಏನು ಅನ್ಕೊಂಡಿದ್ಯಪ್ಪಿ, ನಾನೇನು ಚಿಕ್ಕ ಮಗುನಾ? ನಮಗೂ ಬುದ್ಧಿ ಬಂದೈತೆ. ನಾವು ನಮ್ಮ ಗಂಡನ ಜೊತೆ ಓಡಾಡ್ಬೇಕಂತ ನಮಗೂ ಆಸೆ ಬಂದೈತೆ. ಪೆಟ್ರೋಲ್ ಹಾಕ್ಸ್ಕೊಬಾ, ನಾನು ಬರ್ತೀನಿ ಅಂದರೆ ಡಬಲ್ ಪೆಟ್ರೋಲ್ ಇರಲೇಬೇಕು. ಓಕೆ ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ಪಾತ್ರೆ ಐತೆ ತೊಳೆದ್ಬಿಟ್ಟು ಇವಾಗ ನಾನು ಊರಿಗೆ ಹೋಗ್ಬೇಕಾದ್ರೆ ಹೆಂಗ್ ಮೇಕಪ್ ಮಾಡ್ಕೋತೀನಿ ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ನನ್ನ ಗಂಡ ಎಂತ ಚಾಲು ಅಂದ್ರೆ ಫ್ರೆಂಡ್ಸ್, ನಾನು ಫ್ರೆಶ್ ಆಗಿ ಬರೋ ಗ್ಯಾಪಲ್ಲಿ ಚಿಕನ್ ತಂದ್ಬಿಟ್ಟೈತೆ. ನಿಜವಾಗ್ಲೂ ಹೋಗ್ಬಿಡ್ತೀನಿ ಊರಿಗೆ, ಬಂದ್ಬಿಡ್ತೀನಿ. ಚಿಕನ್ ತಂದ್ರೆ ಇಲ್ಲೇ ಇರ್ತೀನಿ ಅಂದ್ಬಿಟ್ಟು. ಅಂದ್ರೆ ಇದು ಫ್ರಾಂಕ್ ಅಂತ ಗೊತ್ತಾಗ್ಲಿಲ್ಲ. ನಾವು ಆರಾಮಾಗಿ ಫ್ರಾಂಕ್ನ ಸಕ್ಸಸ್ ಮಾಡಬಹುದು. ಈಗ ಕ್ಲೀನ್ ಮಾಡಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗೋದಾ? ಅವ್ ನೋಡ್ ಬಾಡ್ಗಳ ಬರ್ಗೆಟ್ ಅವ್ನು ಹೆಂಗ್ ನೋಡ್ಕೊಂಡು ಕೂತಾವನೆ. ಎಷ್ಟೋ ವರ್ಷ ಚಿಕನ್ ನೋಡ್ದೇ ಇರೋ ತರ. ಸಂಜೆವರೆಗೂ ವೇಟ್ ಮಾಡು ಟಾಮು, ಸಂಜೆ ಬಂದ್ ಮಾಡ್ಕೊಡ್ತೀನಿ. ಏನ್ ತಮಾಷೆ ಹೀಗಾಡ್ತಾ ಇದೀಯಾ ಇಲ್ಲ? ಏನ್ ಸ್ಮೈಲ್ ಕೊಡ್ತೀಯ, ಚಾಕು ಎತ್ಕೊ ಬಂತೀಯಪ್ಪಿ? ನೀನೇ ಈ ತರ ಜೀನ್ಸ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದೀಯ ಅಂದ್ರೆ ನಾನು ನಿನ್ಗಿಂತ ಚೆನ್ನಾಗಿ ರೆಡಿ ಆಗ್ಬೇಕೀಗ. ನನ್ನ ಗಂಡ ಯಾಕೆ ನಾನು ಕರ್ಕೊಂಡೋಗಿ ಇಷ್ಟಪಡಲ್ಲ ಅಂತ ಈಗ ಗೊತ್ತಾಯ್ತು. ನಾನು ಚೆನ್ನಾಗಿ ರೆಡಿ ಆಗಲ್ಲ ಅಂತ ಇವಾಗ ಅರ್ಥ ಆಯ್ತು. ಸಿಂಪಲ್ ಮೇಕಪ್ ತೋರಿಸ್ಕೊಂಡು ಇವತ್ತು ಕನಕಪುರದಲ್ಲಿ ಹೆಂಗಿದೆ ವಾತಾವರಣ, ಫುಲ್ ಮಳೆ. ಅಲ್ಲೂ
ಹೆಂಗೈತೆ ಏನ್ ಕತೆ ಹೋಗ್ಬಿಟ್ಟು ಬರೋಣ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಫ್ರೆಶ್ ಆಗಕ್ಕೆ ಹೋಗೈತೆ. ಬರೋಷ್ಟರಲ್ಲಿ ನಾನು ಎಷ್ಟು ವಿಚಿತ್ರವಾಗಿ ಆಗ್ತಿತ್ತೋ ಅಷ್ಟು ವಿಚಿತ್ರವಾಗಿ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಕ್ರೀಮ್ ಅರ್ಧಂಬರ್ಧ ಹಚ್ಕೋತೀನಿ ಫ್ರೆಂಡ್ಸ್. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದು ಬೇಡ. ಊರು ಎಲ್ಲ ಹೆವಿಯಾಗಿ ಹಾಕ್ಕೋಬೇಕು. ನೋಡಿದ ತಕ್ಷಣ ಇವತ್ತು ನನ್ನ ಗಂಡಂಗೆ ಚಳಿ ಜ್ವರ ಬಂದ್ಬಿಟ್ಟು ಹೋಗ್ಲೇಬಾರ್ದು ಊರಿಗೆ. ಆ ರೀತಿ ಹಾಕ್ಕೋಬೇಕೀಗ. ಫೌಂಡೇಶನ್ ಹಾಕೋತೀನಿ. ನನ್ನ ಗಂಡ ಪ್ರೀತಿಯಿಂದ ತಂದು ಕೊಟ್ಟಿದ್ದು ಫೌಂಡೇಶನ್ ಫ್ರೆಂಡ್ಸ್. ಇವತ್ತು ನಾನು ಮಾಡ್ಕೊಳ್ಳೋ ಮೇಕಪ್ಗೆ ಯಾಕಾರ ತಂದು ಕೊಟ್ಟನೋ ಅನ್ಕೋಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಏಷ್ಯನ್ ಪೇಂಟ್ ಅಂದ್ರೆ ಇದೆ ಫ್ರೆಂಡ್ಸ್. ಮಕ್ಕಳೆಲ್ಲ ಸ್ವಲ್ಪ ವಿಡಿಯೋಯಿಂದ ಸ್ವಲ್ಪ ದೂರ ಕುತ್ಕೊಂಡು ವಿಡಿಯೋ ನೋಡ್ರಿ. ಅಂದ್ರೆ ನಾನು ನೆನ್ಸ್ಕೊಂಡು ನೈಟಲ್ಲಿ ಏನಾದ್ರು ಕನ್ಸಲ್ಲಿ ನಾನು ಬಂದ್ರೆ ಬೆಡ್ ಒದ್ದೆ, ಅದಕ್ಕೆ ನಾನು ಜವಾಬ್ದಾರಳಲ್ಲ. ಇದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನೋಡ್ಬೇಕಾದ್ರೆ ಮಕ್ಕಳಿಗೆ ಯಾರಾದ್ರೂ ಹೆಣ್ಮಕ್ಳ ಮದುವೆ ಫಿಕ್ಸ್ ಆಗಿದ್ರೆ ನಾನೇ ಬುಕ್ ಮಾಡಬೇಕು ಮೇಕಪ್ ಆರ್ಟಿಸ್ಟಾಗೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಯಾವ್ದಾದ್ರು ಹೆಣ್ಮಕ್ಳಿಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಈ ಥರ ಸಿಂಪಲ್ ನನ್ನ ಹತ್ರ ಮೇಕಪ್ ಮಾಡಿಸ್ಕೊಳ್ರಿ. ಗಂಡ ತಿರುಗಿ ನೋಡ್ದೆ ಇದ್ದಂಗೆ ಓಡ್ತಾ ಇರ್ಬೇಕು. ಈ ರೀತಿ ನಮ್ಮ ಲೈಟಾಗಿ ಒಂದು ಫೌಂಡೇಶನ್ ಹಾಕೋಬೇಕು. ಆಮೇಲೆ ಕಾಂಪ್ಯಾಕ್ಟ್ ಬರ್ಬೇಕು ಫ್ರೆಂಡ್ಸ್. ಇದು ಹಚ್ಕೊಳ್ಳೋದಿಲ್ಲ ಹಾಕ್ಬಿಟ್ಟಿದ್ದೀನಿ. ಬೇಡ ಫ್ರೆಂಡ್ಸ್, ಪೌಡ್ರಿಗೆ ಬರ್ತೀನಿ. ಅದು ಸ್ವಲ್ಪ ಇನ್ನೂ ಬ್ರೈಟಾಗಿ ಕಾಣಿಸ್ತೀನಿ ನಾನು. ಇಟ್ಟಿನ ಮಡಿಕೆಗೆ ಸುಣ್ಣ ತಗೊಂಡು 2 ಕಣ್ಣು ಹಲ್ಲುಗಳು ಬರ್ದಂಗ ಅವನೇ. ಕಾಜಲ್, ಪರ್ಫೆಕ್ಟ್ ಕಾಜಲ್ ಫ್ರೆಂಡ್ಸ್ ಇದು. ಓ, ನಾನೇ ಮಾಡಿರೋ ಕಾಜಲ್ ಐತಲ್ಲ ಫ್ರೆಂಡ್ಸ್, ಅದೇ ಹಚ್ಕೋತೀನಿ. ಐಲೈನರ್ಗೆ ಇದೆ ಹಚ್ಕೋತೀನಿ ಫ್ರೆಂಡ್ಸ್. ಭರತನಾಟ್ಯಂ ಸ್ಟೈಲು. ವಾವ್, ಈ ಗೆಟಪ್ ಎಲ್ಲ ಏನಾದ್ರು ಶಿವ ಅವ್ರವ್ರಿಗೆ ಹೋಗ್ಬಿಟ್ರೆ ಅವರೇ ಖಾಲಿ, ಎದ್ದು ಬಿದ್ದು ಓಡೋಗ್ಬಿಡ್ತಾರೆ ಜನಗಳು. ಈ ಥರ ಸ್ವಲ್ಪ ಮಿಸ್ ಆದರೆ ಲಿಪ್ಸ್ಟಿಕ್ ಬರುವ. ನಾನು ಲಿಕ್ವಿಡ್ ಹಾಕೋತೀನಿ ಪ್ಲೀಸ್. ಲಿಕ್ವಿಡ್ ಲಿಪ್ಸ್ಟಿಕ್ಕು ಇದೇ ತುಂಬ ಹೈಲೈಟ್ ಆಗಿ ಕಾಣಿಸೋದು ನಮಗೆ. ಅದಕ್ಕೆ ನಮಗೆ ಇದೆಲ್ಲ ಹಚ್ಕೊಂಡು ಅಭ್ಯಾಸ ಇಲ್ಲ ಫ್ರೆಂಡ್ಸ್, ಹಂಗಾಗಿ ಇದು ಹಚ್ಕೊಳ್ವಾ. ಏನಿದು ಬ್ಲಷು ಹಿಂಗೆ ಮಾಡ್ಕೋತಾರೆ ಹೆಣ್ಮಕ್ಳು. ಇದೆಲ್ಲ ನನಗೆ ಅಭ್ಯಾಸನೇ ಇಲ್ಲ ಫ್ರೆಂಡ್ಸ್. ನಾನೇನ ಇದು ನನ್ನ ಮುಖ ನಾನೇ ನೋಡ್ಕೊಂಡ್ರೆ ರಾತ್ರಿ ನನಗೆ ನಿದ್ದೆ ಬರೋದರ ಕಾಣಿಸ್ತಾ ಇಲ್ಲ. ಜೋರಾಗಿ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್, ನೀರು ಮೇಲೆ ಕೇಳಿಸ್ಕೊಬಿಡ್ತೈತಿ ಫ್ರಾಂಕು ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಸ್ಟಿಕ್ಕರ್ ಫ್ರೆಂಡ್ಸ್. ವಾವ್, ದಿಸ್ ಈಸ್ ಸೋ ಬ್ಯೂಟಿಫುಲ್. ದೃಷ್ಟಿ ಚುಕ್ಕೆ ತುಂಬ ಇಂಪಾರ್ಟೆಂಟು. ಎಲ್ಲ ದೃಷ್ಟಿ ಚುಕ್ಕೆನೇ ಮುಚ್ಚಾಯ್ತಾ? ನನ್ನ ಮುಖದ ಕಲರಲ್ಲಿ ದೇವ್ರು ಕೊಟ್ಟಿರೋ ದೃಷ್ಟಿ ಚುಕ್ಕೆ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ನಾವೇ ಇಟ್ಕೊಳ್ವಾ. ಓಕೆ, ಇದು ನಮ್ಮ ಕಂಪ್ಲೀಟ್ ಮೇಕಪ್ಪು. ಇದಕ್ಕೆ ಬೇಕಾಗಿರೋ ಓಲೆನ ಹಾಕೊಬಿಡ್ತೀನಿ ಫ್ರೆಂಡ್ಸ್. ಜಿಗಿ ಜಿಗಿ ಅಂತ ಇರ್ಬೇಕು ಓಲೆ. ಫುಲ್ಲು ಜಿಗಿ ಜಿಗಿ ಅನ್ಬೇಕು ಫ್ರೆಂಡ್ಸ್. ಆ ಓಲೆ ಹಾಕೋತೀನಿ. ಇದು ಕರೆಕ್ಟ್ ಆಗಿದೆ. ಮಾರಿ ಮುತ್ತವ್ರ ಓಲೆ ಹಾಕೊಂಡಿರೋ ತರ ಇರ್ತೈತಿ ಈಗ. ಹಿಂದಿ ಸೀರಿಯಲಲ್ಲಿ ವಿಲನ್ ಥರ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನಾನು. ಅವ್ರು ಹಿಂಗೆ ತಾನೇ ರೆಡಿ ಆಗೋದು. ಐಬ್ರೋ ಫಿಲಪ್ ಮಾಡಿಬಿಟ್ರೆ ಹಿಂಗೆ ಸುತ್ತಿದೆ. ಹಿಂಗ ಇಲ್ಲಿ ಉಬ್ಬು ಮೇಲೆ ಇತ್ತಂದ್ರೆ ಅವರೇ ಸೀರಿಯಲ್ ವಿಲನ್ ಅಂತ ಫ್ರೆಂಡ್ಸ್. ಕಂಡುಹಿಡಿಬೋದು ನಾವು. ಬರ್ತಿದೆ ಇರಪ್ಪ. ಹೇರ್ ಸ್ಟೈಲ್ ಒಂದು ಮಾಡ್ಕೊಬಿಡ್ತೀನಿ. ಸಿಂಪಲ್ ಮೇಕಪ್ ಹೇಳ್ಕೊಡ್ತಿದ್ದೀನಿ ನಮ್ಮ ಫ್ರೆಂಡ್ಸ್ಗೆ. ಅವತಾರ ಅಲ್ಲ, ಇದು ಊರ್ಗ್ ಬರೋ ತಾರ ಫ್ರೆಂಡ್ಸ್. ನಾವು ಐಬ್ರೋನ ತುಂಬಾ ಡಾರ್ಕ್ ಆಗಿ ಹಾಕೋಬೇಕು, ಆವಾಗಲೇ ನಾವು ಅಟ್ರಾಕ್ಟಿವ್ ಆಗಿರ್ತೀವಿ. ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ನಾವು ನೋಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡ್ರೆ ನೋಡ್ತಾರೆ. ಒಂದ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರ್ಬೇಕು. ಹೊರಗಡೆ ಹೋದ್ರೆ ನಮ್ಗೆ ಅದಕ್ಕೋಸ್ಕರ ನಾವು ಐಬ್ರೋನ ಸರಿ ಮಾಡ್ಕೋಬೇಕು. ಬೈಲ್ ಮೇಲೆ ನಾಟಕ ಮಾಡೋರ ಅಪ್ಪಿ. ಇದು ಹೊಸ ಮೇಕಪ್ ಅಪ್ಪಿ, ಸುಮ್ನೆ ನೀನ್ ನಂಗೆ ತಲೆ ಕೆಡಿಸ್ಬೇಡ.
ಇವತ್ತು ಊರಿಗೆ ನೋಡ್ಕೊ, ಊರಲ್ಲೆಲ್ಲ ಎಷ್ಟು ಚೆನ್ನಾಗೈತೆ ಮಧು ಮೇಕಪ್ ಅಂತ. ನಾನು ಎಲ್ಲರೂ ಹೋಗ್ಲಿಲ್ಲ ನಾನು ಹೆಸರು ಚೇಂಜ್ ಮಾಡೋದು. ಹೇರ್ ಸ್ಟೈಲು ಅಷ್ಟೇ ಫ್ರೆಂಡ್ಸ್, ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೋಬೇಕು. ಹೆಂಗಂದ್ರೆ ಹಂಗೆ ಹೋಗ್ಬಾರ್ದು. ಅಪ್ಪಿ ದೃಷ್ಟಿ ತೆಗ್ದ್ಬಿಡಿ ಯಾವ್ದಕ್ಕೂ. ಇವತ್ತು ಒಂದ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣಿಸ್ತೀನಿ, ದೃಷ್ಟಿ ಆಗ್ತಿದೆ. ಜನ ಎಂತೆಂತ ವೇಷ ಹಾಕ್ತಾರಯ್ಯ, ನಿನಗೆ ಗತಿ ಬರಬಾರ್ದಾಗಿತ್ತು. ನಾವು ಕ್ಲಿಪ್ನ ಹಿಂದಕ್ಕೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಈ ತರ ಮುಂದಕ್ಕೆ ಹಾಕೋಬೇಕು, ಅವಾಗಲೇ ನಾವು ಚೆನ್ನಾಗಿ ಕಾಣಿಸೋದು. ಉಪೇಂದ್ರ ಫ್ಯಾನ್ ತರ ಹಾಕೋಬೇಕು ನಾವು. ನೋಡಿದ್ರೆ ಫ್ರೆಂಡ್ಸ್, ಹೊಸ ಹೇರ್ ಸ್ಟೈಲ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನನಗೆ ದೃಷ್ಟಿ ಪಟ್ಟಂತ. ಓಕೆ ಫ್ರೆಂಡ್ಸ್, ಇಷ್ಟೇ ನಮ್ಮ ಸಿಂಪಲ್ ಮೇಕಪ್ಪು. ನಿಮಗೆ ಆಸಕ್ತಿ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಮದುವೆ ಫಂಕ್ಷನು, ಮಕ್ಕಳ ನಾಮಕರಣಕ್ಕೆ ನಿಮ್ಮ ಧೈರ್ಯ ಫ್ರೆಂಡ್ಸ್. ಮಕ್ಕಳು ನನ್ನ ನೋಡಿದ್ರೆ ಗೊಣಗಾಡ್ಬೇಡ. ಏನಿದ್ರು ಫೇಸ್ ಟು ಫೇಸ್, ಯು ಟಾಕ್ ಫೇಸ್ ಟು ಫೇಸ್ ಓನ್ಲಿ. ವರಲಕ್ಷ್ಮಿ ಹಬ್ಬ ಇನ್ನ 2 ತಿಂಗಳೈತೆ. ಯಾಕೆ ವರಲಕ್ಷ್ಮಿ ಹಬ್ಬಕ್ಕೆ ನೀನು ಮೇಕಪ್ ಮಾಡ್ಬೇಕಾ? ನಿಜ ಹೇಳ್ಬೇಕಂದ್ರೆ ಇದು ಸಿಂಪಲ್ ಫ್ರೆಂಡ್ಸ್. ಏನಕ್ಕೆ ಊರ್ಗೆ ಹೋಗ್ಬೇಕಾರೆಲ್ಲ ತುಂಬಾ ಗ್ರ್ಯಾಂಡ್ ಆಗೆಲ್ಲ ಬೇಡ ಅಂದ್ಬಿಟ್ಟು ಈ ತರ ಸಿಂಪಲ್ ಆಗಿ ನಾವು ಮೇಕಪ್ ಮಾಡ್ಕೊಂಡಿದೀನಿ. ಪಾಪಿ ಬೇಗ ಟೈಮ್ ಆಯ್ತು. ಬಸ್ಸಲ್ಲಿ ಹೋಗೋ ಮಗಳೇ ಅಲ್ಲ ನಾನು. ಈ ತರ ಸಿಂಪಲ್ ಮೇಕಪ್ ಅಲ್ಲೆಲ್ಲ ಬಸ್ಸಲ್ಲಿ ಹೋಗಕ್ಕಾಗಲ್ಲ. ನಾನು ನಿನ್ ಜೊತೆ ಬೇಕಾದ್ರೆ ಬಸ್ಸಲ್ಲಿ ಬರ್ತೀನಿ. ಕಾರ್ ಬುಕ್ ಮಾಡ್ತೀಯಾ? ಪರವಾಗಿಲ್ಲ, ಇವತ್ತು ನೀನು ಇರ್ವೇ ತರ ಹೋದ್ರು ನಾನು ನಿನ್ ಜೊತೆ ಬರ್ತೀನಿ. ಆಯ್ತು, ಸೈಕಲ್ಗಿಂತ ಸ್ಲೋ ಹೋದ್ರು ಬರ್ತೀವಿ ಇವತ್ತು ನಾನು ನಿನ್ ಜೊತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನನ್ನ ಮೇಕಪ್ ಬಗ್ಗೆ ಏನ್ ಹೇಳ್ತೀಯಾ? ಮೇಕಪ್ ಸೂಪರ್. ಆದ್ರೆ ಅಲ್ಲೆಲ್ಲ ಟೆಂಟ್ ಹಾಕೊಂಡು ಕುಣಿತಾರೆ, ಡಮ್ ಡಮ್ ಡಮ್. ಟೆಂಟ್ ಹಾಕೊಂಡ್ ಕುಣಿತಾರ ಹಂಗಿದ್ದೀನ? ಯಾಕೆ ಹಿಂಗ್ ಓಡಾಡ್ತಿದ್ಯಪ್ಪ? ಎಂಟು ಸುಟ್ಟಿರೋ ಬೆಕ್ತರ ಗಾಡಿ ಡಾಕ್ಯುಮೆಂಟ್ ಯಾಕೆ ನನ್ ಗುರ್ತು ಸಿಕ್ಕಲ್ಲ? ಆಧಾರ್ ಕಾರ್ಡ್ ತೋರ್ಸನ ನಂದು ಅನ್ಬಿಟ್ಟ ಅಲ್ಲಿ ಯಾರು ಅಡ್ಡ ಹಾಕಿದ್ರೆ? ಬೇಗ ಬೇಗ ನಾವು ಮೇಕಪ್ ಮಾಡ್ಕೊಂಡ ತಕ್ಷಣ ನಮ್ ಇಷ್ಟು ವೇಟ್ ಮಾಡಕ್ಕಾಗಲ್ಲ, ಹೊಡ್ತಾ ಇರ್ಬೇಕು ಫ್ರೆಂಡ್ಸ್. ಏನು ದೊಡ್ಡ ಪಲಕೆ ಅಂತಾರ? ದೊಂಬ್ರಾಡ್ಸೋಳು. ಇದೇನಪ್ಪಿ ಹೊಸ ಹೊಸ ಹೆಸರು? ಟೆಂಟ್ ಹಾಕೊಳ್ಳೋಳು, ದೊಂಬ್ರಾಡ್ಸೋಳು. ಹಂಗೆ ಅನ್ಕೋ, ಬಾ ಹೋಗೋಣ. ನಾನ್ ನಿನ್ ಜೊತೆ ನಾನ್ ನಿನ್ನ ಹೆಂಡ್ತಿನ ಯಾರ ಹೆಂಡ್ತಿ ಸಪ್ರೇಟ್ ಆಗಿ ಹೋಗಕ್ಕೆ? ಬತ್ತೀನಿ ನಾನು ಇವತ್ತು ನೀನು ಇರ್ವೇ ತರ ನಡ್ಕೊಂಡ್ರು ಬತ್ತೀನಿ ಅಂತ ಹೇಳ್ದೆ ತಾನೆ ಆಗ್ಲೇ. ಬತ್ತೀನಿ ನಾನು ಇವತ್ತೇನಾದ್ರೂ ಬತ್ತೀನಿ. ಆಧಾರ್ ಕಾರ್ಡ್ ಎತ್ತಿಕೋ, ಬರ್ಬೇಕಾರೆ ಬಸ್ಸಲ್ಲಿ ಬತ್ತೀನಿ. ಅಕ್ಕಿ ಮುಟ್ಟೆ ಹಾಕೊಂಡ್ ಬರಕ್ಕಾಗಲ್ಲ. ನನ್ ಗಂಡ ನಾನ್ ಕರ್ಕೊಂಡೋಗಿ ಇಷ್ಟ ಇಲ್ಲ ಅನ್ಕೊಂಡೆ. ಈ ತರ ಮೇಕಪ್ ಮಾಡ್ಕೊಂಡ್ರೆ ಇಷ್ಟ ಆಗ್ತೈತೆ, ಅದಕ್ಕೆ ಖುಷಿಯಾಗಿ ಸ್ಟೆಪ್ ಅಲ್ಲಿ ಆಗ್ತೈತೆ. ಬಾ, ಟೈಮ್ ಆಗ್ತೈತೆ, ಬಾ. ಗಾಡಿ ಕೊಟ್ಟಾಗ ಈಗ ಅಷ್ಟೇ ಬಂದ್ರೆ ಅಷ್ಟೇ ಭಯ ಬಿದ್ಬಿಡ್ತಾರೆ. ಯಾರು ದೊಂಬರಾಟ ಅವಳ ಇಲ್ಲ, ಡ್ಯಾನ್ಸ್ ಆಡಕ್ ಹೋಯ್ತಾಳ ಅಂತಾರೆ. ಪರವಾಗಿ ಏನ್ ಅನ್ಕೊಳಪ್ಪ, ಜನ ಏನ್ ಅನ್ಕೊಳ್ಳ. ಇವಾಗ ನೀನ್ ಹಿಂಗಿದ್ಯಾ, ನಾನ್ ಬಿಟ್ಬಿಟ್ನಾ? ನನ್ ಗಂಡ ಅಂತಾರ ನಿನ್ ಜೊತೆ ಬತ್ತೀನಿ. ಬಾ. ಒಂಬತ್ತಿದ್ದಂಗ ನಾನು ಕಿಲ ಸೇಮ್ ಮಾಡ್ಕೊಳ್ಳೋದು. ಯಾರ ಅಂದ್ರೆ ಅದಕ್ಕೆ ಹೋಗು. ನಾನು ಇಷ್ಟ ಬಂದಾಗ ಮೇಕಪ್ ಮಾಡ್ಕೋತೀನಿ, ನಾನು ಇಷ್ಟ ಬಂದಾಗ ಡ್ರೆಸ್ ಮಾಡ್ಕೋತೀನಿ. ಯಾಕಂದ್ರೆ ಇವತ್ತು ನಾನು ಉಪೇಂದ್ರ ಅವ್ರ ಫ್ಯಾನು. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಟಿಶ್ಯೂ ಪೇಪರ್ ಎತ್ಕೋಬೇಕು, ಮೇಕಪ್ ಆವಾಗ ಸೆಟ್ ಮಾಡ್ಕೋಬೇಕು. ಸರಿ ಬೇಗ ಬಾ. ಆಡ್ತಾಳ ಅವಳು. ನೀನ್ ಆಡ್ತಾ ಇರೋದು ಇಷ್ಟೊತ್ತು ಹೊರಡಾರ ಅನ್ಬಿಟ್ಟು ಓದಾಡ್ತಾ ಇದೆಯಾ ನಾಗರಾವ್ ತರ? ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ATM ನಾನು ಬತ್ತೀನಿ ನಡಿ. ಪ್ಯಾಕ್ ಮಾಡ್ಕೊಂಡೆಲ್ಲ ATM ಹೋಗಿ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು, ಉಡುಪಿ ಹೋಟ್ಲಲ್ಲಿ ಹಂಗೆ ಸೀದಾ ಹೋಗ್ತಾರಣ. ಯಾವ ಮಕ್ಕ ನಿನ್ ಗೊತ್ತಾಗಲ್ಲ? ಪಿ ಟ್ರೆಂಡಿಂಗ್ ಮೇಕಪ್ ಏನೋ ಟಮ್ಮ ಗುರಾಯಿಸ್ತಾ ಇದೀಯಾ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಟಾಮು ಬೈಲೊಳಗೆ ಹೆಲ್ಮೆಟ್ ಹಾಕೋಬೇಕಾ? ಅವು ತಂಗಿ ಫೈನ್ ಕಟ್ಟಿದ್ದು. ಹೆಲ್ಮೆಟ್ ಹಾಕೋ, ನಂದು ಹೆಲ್ಮೆಟ್ ಎತ್ತಿಕೋ ಫಸ್ಟ್. ಯಾಕೆ ಹಿಂಗೆ ಹಿಂಸೆ ಕೊಟ್ಟಿಗೆ ಗೊತ್ತಾವು? ಏನ್ ಹಿಂಸೆಪಿ? ನಾನು ಬತ್ತೀನಿ ಅನ್ನೋದು ಹಿಂಸೆನಾ? ಯಾವತ್ತಿನ ನಾನು ನೋಡಿದ್ನು ಅವತ್ತಿಂದ ಹಿಡಿತು ನನಗೆ. ಈ ತರ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿರೋದು. ಇನ್ನೊಂದ್ ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಕೋಬೇಕಾ? ಇಲ್ಲಿಂದ ಕನಪುರ್ ಗಂಟ ಯಾರು ಹೀರೋಯಿನು, ಯಾರು ಬೈಕಲ್ಲಿ ಹೀರೋಯಿನು? ಸಕ್ 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 ಅಂತ ತಿರ್ಗಿ ನೋಡ್ತಾರೆ ನಮ್ಮ ಕಡೆ. ಇವತ್ತು ಜೋಕ್ ಮಾಡಕ್ಕೂ ಇತಿ ಮಿತಿ ಬೇಕು. ಶಿವ ಅವ್ರ ತಮ್ಮ ಫೋನ್ ಮಾಡೈತೆ ಫ್ರೆಂಡ್ಸ್, ಮಾತಾಡ್ತಿದ್ದೆ. ಹೋಗ್ಬಿಟ್ಟು ಆ ಕಡೆ ಸೈಡಲ್ಲಿ ಬರ್ತಾ ಇದ್ದೀನಿ ಅಂತೆಲ್ಲ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಹೊಟ್ಟೆಲ್ಲ ಹೊರಳಿಸ್ತೈತೆ, ತಲೆ ಎಲ್ಲ ಸುತ್ತೈತೆ. ದೇವ್ರಡೆ ಅದು ಏನಂತಾನೆ ಗೊತ್ತಾಗ್ತಿಲ್ಲ. ವಾಮಿಟ್ ಬರೋ ಥರ ಫೀಲ್ ಆಗ್ತೈತೆ ಈ ಥರ ಮೇಕಪ್ ಮಾಡ್ಕೊಂಡಿರೋದಕ್ಕ. ಯಾವ್ದಾದ್ರು ಆತ್ಮ ಇದು ಇದು ನಮ್ಮ ಬ್ಯಾಚ್ ಇದ್ದಂಗೆ ಐತೆ ಅಂದ್ಬಿಟ್ಟು ಅಟ್ಯಾಕ್ ಮಾಡ್ಬಿಟ್ಟು ಅನಿಸ್ತೈತೆ. ಫುಲ್ಲು ತಲೆ ಸುತ್ತು, ವಾಮಿಟ್ ಬರೋ ಥರ ಆಗ್ತೈತೆ, ಹೊಟ್ಟೆ ಎಲ್ಲ ಒಂಥರ ಸಂಕಟ ಆಗ್ತೈತೆ ನಾನು ಮೇಕಪ್ ಮಾಡ್ಕೊಂಡಿರೋದಕ್ಕ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೇಳ್ಕೊಳಕ್ ಆಗ್ತಾರ ಆ ಥರ ಫೀಲಿಂಗ್ ಫ್ರೆಂಡ್. ಫುಲ್ಲು ಸುಸ್ತು ಥರ.
ನೀರು ಕುಡಿತೀನಿ, ಸರಿ ಹೋಗ್ಬೋದು. ನಮ್ಮ ಕಡೆ ಹೇಳ್ತಾರೆ ಫ್ರೆಂಡ್ಸ್, ತುಂಬ ಸುಂದರವಾಗಿ ಮೇಕಪ್ ಮಾಡಿಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಹೂವು ಮುಟ್ಕೊಂಡು ಒಬ್ಬೊಬ್ಬಳೆ ಹೆಣ್ಮಕ್ಳು ಓಡಾಡಬಾರ್ದು, ಅದಕ್ಕೆ ಆತ್ಮಗಳು ಅಟ್ರಾಕ್ಟ್ ಆಗ್ತವೆ ಅಂತ. ನಾನು ಈ ಥರ ವಿಕಾರವಾಗಿ ರೆಡಿ ಆದರೂ ಆತ್ಮ ಅಟ್ರಾಕ್ಟ್ ಆಗೈತೆ ಅಂದರೆ ಆತ್ಮ ಅದೆಷ್ಟು ಬರ್ಗೆಟ್ಟಿತ್ತು ಅಂತ. ನಿಜವಾಗ್ಲೂ ಫ್ರೆಂಡ್ಸ್ ಹೆಂಗೆಂಗೆ ಆಗ್ತೈತೆ ದೇವರಣೆ. ಆಯ್ತಾ ಮಾತುಕತೆ? ಓಕೆ, ಬಾಯ್ ಬಾಯ್, ಸಿ ಯು. ಬನ್ನಿ. ಏನು ಹೇಳ್ತೀರಾ ಫ್ರೆಂಡ್ಸ್ಗೆ? ಫ್ರೆಂಡ್ಸ್ ಕೇಳ್ತೀನಿ, ಬೇಡ ಅಲ್ಲ. ಆಹಾ, ಈಗ ಎಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರೋದು ಅದು. ಇಲ್ಲಿ ಬಂದಿರ್ತಾನೆ ಅಪ್ಪಿ, ನಾನು ಏನು ಇಷ್ಟು ತಮಾಷೆ ಅನ್ಕೋತಾ ಇದೆಯೇನು? ನಂಗೇನು ಮಾಡೋ ಕೆಲಸ ಇಲ್ಲ, ತಮಾಷೆ ಮಾಡ್ಕೊಂಡು ಕೂತ್ಕೊಳ್ಳೋದು ನಿಮಗೆ ಬಾಯ್ ನೋಡ್ದತ್ತು. ಸರಿ ಆಯ್ತು, ಬಾಯ್. ನಾನು ಬರ್ತೀನಿ. ಬೇಡ, ಯಾಕೆ, ಏನ್ ಪ್ರಾಬ್ಲಮ್ ನಿನ್ಗೆ? ನಾನು ಅಕ್ಕಿ ಎತ್ಕೋಬೇಕು. ನಾನು ಬರ್ಬೇಕಾದ್ರೆ ಬಸ್ಸಲ್ಲಿ ಬರ್ತೀನಿ, ಅಕ್ಕಿ ನೀನು ಎತ್ಕೊಂಡು ಆರಾಮಾಗಿ. ಮಳೆಗಾಲ ಮಳೆಗಾಲ ನನಗೇನು ಅಡ್ಡಿ ಅಲ್ಲ. ಮಳೆ ಬಂದ್ರೆ ನಾನೇನು ಕೊಚ್ಕೊಂಡು ಹೋಗ್ಬಿಡಲ್ಲ, ಕೊಚ್ಕೊಂಡು ಹೋಗಿರೋಷ್ಟು ಲೈಟ್ ವೆಯ್ಟು ಅಲ್ಲ ನಾನು. ಏನ ಇದು ವ್ಯಾಸ್ತಲ್ಲಿ ಹಂಗೆ ಕರ್ಕೊ ಹೋಗೋದು? ಏನಾಗೈತಪ್ಪಿ, ಕಮ್ಮಿ ಆಯ್ತಾ? ಏನೇನಾರ ಹಚ್ಕೋಬೇಕಾ? ನಗದು ಬಿಡ್ತಾರೆ ಅಲ್ಲಿ. ನಗಿಲಿ, ಎಲ್ಲರೂ ನಗಬೇಕು. ಸರಿ ಅಲ್ಲ, ಆಚೆ ಬೈಕಲ್ಲಿ ಗಂಟೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೇವೆ. ಇವತ್ತೇ ಪಕ್ಕದ ಮನೆಯವ್ರು ಬಂದವ್ರೆ, ಇಲ್ಲಾಂದ್ರೆ ನಾನು ಗೇಟ್ ತನಕ ಹೋಗ್ತಿದ್ದೆ, ಚೆನ್ನಾಗಿರ್ತಿತ್ತು. ಮತ್ತೆ ವಾಪಸ್ ಬರ್ತೈತೆ. ಹಾಯ್ ಬಾಯ್ ಏನೋ ಒಂದು ಹೇಳ್ತೈತೆ ಅಂದರೆ ತಿರುಗಿ ನೋಡ್ದಿರ ಹೋಗ್ಬಿಡ್ತು ಫ್ರೆಂಡ್ಸ್. ಏನೋ ಫ್ರೆಂಡ್ಸ್, ಈ ಫ್ರಾಂಕ್ ಶಿವಾಗಿ ಹೆಂಗೆ ಅನ್ನಿಸ್ತಾ ಏನೋ, ನನಗೆ ಮಾತ್ರ ಸಿಕ್ಕಾಪಟ್ಟೆ ತಲೆ ಸುತ್ತೈತದು, ಯಾಕೋ ಗೊತ್ತಿಲ್ಲ. ಮೊದಲು ಈಗ ಮೇಕಪ್ ತೊಳಿತೀನಿ. ಓಕೆ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ನಾನು ಸಾಮಾನ್ಯವಾಗಿ ಇಷ್ಟು ಬಿಟ್ಕೊಡೋದೇ ಇಲ್ಲ ಫ್ರಾಂಕ್ನ. ಗೇಟ್ ತನಕ ಆದರೆ ಸ್ವಲ್ಪ ದೂರ ಹೋಗೇ ಬಿಡೋಣ ಬೈಕಲ್ಲಿ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡೆ. ಶಿವಾಗೂ ಧೈರ್ಯ ಏನು ಗೊತ್ತಾ ಫ್ರೆಂಡ್ಸ್, ಪಕ್ಕದ ಮನೆಯವ್ರು ಇದ್ರೆ ಈ ಗೇಟಪ್ಪಲ್ಲಿ ಮನೆಯಿಂದ ಆಚೆ ಬರಲ್ಲ ನಾನು ಅಂತ ಅಂದ್ಬಿಟ್ಟು, ಅವ್ರೊಂದು ಸ್ವಲ್ಪ ಫ್ರೆಂಡ್ಲಿಯಾಗಿ ನನ್ನ ಜೊತೆ ಇದ್ದಿದ್ರೆ ಬಂದೇ ಬಿಡ್ತಿದ್ದೆ ಆಗಿದ್ದಾಗಲಿ ಅಂದ್ಬಿಟ್ಟು. ಅವ್ರ ಜೊತೆ ಮಾತುಕತೆ ಏನೂ ಇರಲ್ಲ, ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ತೊಳೆದೆ. ಇಟ್ಸ್ ಓಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಲ್ಲ ಯಾಕೆ ಶಿವ ಊರಿಗೆ ಕರ್ಕೊಂಡೋಗಿ ಇಷ್ಟಪಡಲ್ಲ ಅಂದರೆ, ಅಲ್ಲಿ ಯಾರಾದರೂ ಯಾರು ಏನು ಅನ್ನಲ್ಲ, ಅವರಮ್ಮ ಏನಾದರೂ ಅದು ಇದು ಏನಾದರೂ ಅಂದ್ಬಿಟ್ರೆ ನಾನು ಹಿಡ್ಕೊಬಿಡ್ತೀನಿ. ಯಾಕಂತ ಇದ್ದೀರಾ, ನಾನೇನು ಮಾಡಿದೆ ಹಂಗಿಂಗಿಂತ ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ ನಾನು. ಯಾರಾದರೂ ಅಂತ ಇದ್ರೆ ಅದೇನು ಸುಪ್ರಭಾತನ ಫ್ರೆಂಡ್ಸ್, ಒಳ್ಳೆ ಮಾತಾ ಕೇಳಿಸ್ಕೊಂಡು ನಾವು ಆರಾಮಾಗಿ ಎಂಜಾಯ್ ಮಾಡೋಕ್ಕೆ. ಸುಮ್ಮನೆ ಯಾಕೆ ಒಬ್ರಿಗೆ ಶಾಪ್ ಹಾಕ್ಬೇಕು, ಒಬ್ರಿಗೆ ಬೈಬೇಕು? ನಾವಾಯ್ತು ನಮ್ಮ ಲೈಫ್ ಆಯಿತು ಅಂತ ಇರ್ತೀವಿ. ಅದಕ್ಕೆ ನಾನು ಹಿಡ್ಕೊಬಿಡ್ತೀನಿ. ಯಾಕಂತ ಇದ್ದೀರಾ, ಏನು ಮಾಡಿದೆ ನಾನು ನಿಮಗೆ ಏನು ಅಂತ ನಿಲ್ಲಿಸ್ಕೊಂಡು ಕೇಳ್ಬಿಡ್ತೀನಿ ನಾನು. ಅದಕ್ಕೆ ಶಿವ ನಾನು ಬಿಟ್ಬಿಟ್ಟು ಹೋಗ್ತೈತೆ. ಅದರಿಂದ ಅವ್ರು ಇನ್ನೂ ಜಾಸ್ತಿ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು, ನಮ್ಮಿಂದ ಯಾರಿಗಾದ್ರೂ ಏನು ತೊಂದರೆ ಆದರೆ ನಾನು ಬಿಟ್ಟೇ ಬಿಡ್ತೀನಿ ಫ್ರೆಂಡ್ಸ್. ಬೇಡ, ಇಷ್ಟ ಇಲ್ಲ ಅಂತ. ಅವ್ರು ಚೆನ್ನಾಗೇ ಇದ್ರು ಫ್ರೆಂಡ್ಸ್. ಈಗ 1 ವರ್ಷ ಆಗಾಗ ಹೋಗಿ ಬರ್ತಾ ಇದೆ, ಒಂದು 4-5 ಸಲ ಹೋಗ್ಬಿಟ್ಟು ಬಂದಿದ್ದೀನಿ, ಚೆನ್ನಾಗೇ ಇದ್ರು. ಯಾಕೆ ಹಿಂಗೆ ಆಗ್ತಾ ಇದ್ದಾರೋ ಗೊತ್ತಿಲ್ಲ. ಓಪನ್ ಆಗಿ ಅವರೇ ಬಾಯ್ಬಿಟ್ಟು ಹೇಳ್ತಾರೆ, ನಮ್ಗೆ ಅವರು ಇವರು ಹೇಳ್ತಾರೆ ಹಂಗಿಂಗೆ ಅಂತ, ಹೇಳ್ಕೊಟ್ಟವ್ರು ಮತ್ತೆ ಕೇಳ್ತವ್ರೆ ಅಂತ ಫೈನಲ್ ಆಗಿ ಅವರೇ ಓಪನ್ ಆಗು ಹೇಳ್ತಾರೆ. ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್, ಬುದ್ಧಿವಂತರು ದಡ್ರು ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ನನ್ನ ಅಲ್ಲಿಗೆ ಹೋಗೋದು ಬೇಡ, ನನ್ನ ಅಲ್ಲಿ ಬಂದರೆ ಜಗಳ ಮಾಡಬೇಕು ಅಂತೆಲ್ಲ ಸ್ವಲ್ಪ ನನಗೆ ಆಗದಿರೋರೇ ಹೇಳ್ಕೊಡ್ತಾರಂತೆ. ಅದನ್ನು ಹೇಳ್ಕೊಡ್ತಾರೆ ಅಂತ. ಅದು ಹೆಂಗೆ ಫ್ರೆಂಡ್ಸ್, ಯಾರಾದರೂ ಏನಾದರೂ ಹೇಳ್ಕೊಡ್ತಾರಂತೆ, ಸ್ವಲ್ಪ ತಲೆಯಲ್ಲಿ ಮೆದ್ಲಿರ್ಬೇಕಲ್ಲ ಹೇಳ್ದವ್ರು ಮತ್ತೆ ಕೇಳೋಕ್ಕೂನು. ಅದಕ್ಕೆ ನನಗೆ ಬೇಜಾರು. ಸರಿ ಹೇಳ್ಕೊಡ್ಲಿ, ಒಳ್ಳೇದಾಯ್ತು ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಡ್ತೀನಿ. ಫ್ಯೂಚರ್ ಆಯ್ತಲ್ಲ ಫ್ರೆಂಡ್ಸ್, ಇನ್ನು ಮುಂದೆ ಅವ್ರಿಗೂ ಇನ್ನೂ ವಯಸ್ಸಾಗ್ತೈತೆ, ಕೈ ಕಾಲ ಶಕ್ತಿ ಇಲ್ದಿರೋ ಟೈಮ್ ಬರ್ತೈತೆ. ಆವಾಗ ಬೇಕೇ ಬೇಕಾಗ್ತೈತೆ. ನಾನು ಒಬ್ಬಳೇ ಇರೋದು ನೋಡ್ಕೊಳ್ಳೋಕ್ಕೆ, ಇನ್ಯಾರೂ ಇಲ್ಲ ಅವ್ರಿಗೆ, ಹೆಣ್ಮಕ್ಳು ಅಂತ. ಗಂಡು ಮಕ್ಕಳು ಅಮ್ಮ ಅಂದರೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೋದು, ಇನ್ನೇನಾದರೂ ಅವ್ರನ್ನ ಇನ್ನೇನು ಮಾಡ್ಸೋಕ್ಕಾಗಲ್ಲ ಅವ್ರ ಗಂಡು ಮಕ್ಳ ಕೈಲಲ್ಲ ಫ್ರೆಂಡ್ಸ್. ಯಾರೋ ಒಬ್ಬೊಬ್ರು ಲಕ್ಷದಲ್ಲಿ ಒಬ್ಬರು ನೋಡ್ಕೋತಾರೆ ತಾಯಿ ಅಂತ ಅಂದ್ಬಿಟ್ಟು ಫುಲ್ಲು ಡೀಪಾಗಿ. ಇವ್ರ ಮಕ್ಳಂತೂ 100% ನೋಡ್ಕೊಳ್ಳಲ್ಲ, ನನಗೆ ಗೊತ್ತು. ಯಾಕಂದರೆ ಮಕ್ಳಿಗೂ ಅಷ್ಟು ನರಕ ತೋರಿಸ್ಬಿಟ್ಟಿರ್ತಾರೆ ಈ ಲೈಫಲ್ಲಿ. ಅವಾಗ ನಾನು ಅಂತೀನಿ, ಹೇಳ್ಕೊಟ್ಟವ್ರನ್ನ ಕರ್ಸ್ಕೊಳ್ರಿ, ನೋಡ್ಕೊಳ್ರಿ ಥರೇನೋ ಅಂತ ಹಂಗೆ ಅನ್ಕೊತೀನಿ. ಆದರೆ ನಮ್ಮ ಮನಸ್ಸು ಒಂಥರ ಇರ್ತಿದೆ ಫ್ರೆಂಡ್ಸ್. ಆ ಟೈಮಲ್ಲಿ ಬಾಯಿ ಬರಲ್ಲ ನಮಗೆ. ಇಷ್ಟೊಂದೆಲ್ಲ ಟಾರ್ಚರ್ ಕೊಟ್ಬಿಟ್ಟು ಸೊಸೆದಿರಿಗೆ ವಯಸ್ಸಾದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಮ್ಗೆ ಹೆಂಗೆ ಮನ್ಸು ಬರ್ತೈತೆ ಫ್ರೆಂಡ್ಸ್ ನೋಡ್ಕೊಳ್ಳೋಕ್ಕೆ ಅಲ್ಲ. ಎಷ್ಟೇ ಕಾಟ ಕೊಟ್ರು ವಯಸ್ಸಾದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅದು ಅರ್ಥನೇ ಇಲ್ಲ ಅನಿಸ್ತೈತೆ. ಇಟ್ಸ್ ಓಕೆ, ಕರ್ಮ ಅನ್ನೋದು ಇರ್ತೈತಲ್ಲ,
ಏನಾದ್ರು ಅಂದರೆ ಫ್ರೆಂಡ್ಸ್ ಕರ್ಮ ನೋಡ್ಕೋತೈತೆ ಆ ಥರ ಬಿಡೋ ಮೈಂಡ್ ಸೆಟ್ ಅಲ್ಲ ಫ್ರೆಂಡ್ಸ್. ನಾನು ಕರ್ಮ ಯಾವಾಗಲೂ 10 ವರ್ಷಕ್ಕೋ 20 ವರ್ಷಕ್ಕೋ ಅವ್ರಿಗೆ ತೋರಿಸ್ತೈತೆ. ಅಲ್ಲಿವರೆಗೂ ನಾನು ಕಾಯ್ಕೊಂಡು ಕುತ್ಕೊಳಕ್ಕಾಗ್ತಿತ್ತಾ? ನಾನು ಅಲ್ಲೇ ಕೇಳ್ಬಿಡ್ಬೇಕು ಏನೇ ಆಗಲಿ, ಯಾರೇ ಆಗಲಿ ಏನಾದ್ರು ಅಂದರೆ ನಾನು ಅಲ್ಲೇ ಕೇಳ್ಬಿಡ್ತೀನಿ ಡೈರೆಕ್ಟಾಗಿ, ಯಾಕೆ ಏನು ಏನು ನನ್ನಿಂದ ಪ್ರಾಬ್ಲಮ್ ನಿಮಗೆ ಅಂತ ಅಂದ್ಬಿಟ್ಟು. ಅದೇ ಮೇನ್ ಪ್ರಾಬ್ಲಮ್ ನನ್ನ ಹತ್ರ. ಕೇಳ್ದಿರೋ ಸುಮ್ಮನೆ ಬರ್ಬೇಕಂತೆ ಶಿವಾಗೆ, ನನ್ನ ಹತ್ರ ಬರಲ್ಲ. ಅದಕ್ಕೆ ಸರಿ ನೀನು ಬಂದರೆ ತಾನೇ ಆಗಲ್ಲ ಅವ್ರಿಗೆ, ಇಲ್ಲೇ ಇದ್ಬಿಡು ಅಂತೈತೆ. ಬಲವಂತವಾಗಿ ಹೋಗ್ತಿದ್ದೆ ಇಷ್ಟು ದಿನ ಬಸ್ಸಲ್ಲಿ. ಇವತ್ತಾಗಲ್ಲ ಫ್ರೆಂಡ್ಸ್, ಮಳೆಗಾಲ ಬೇರೆ ಫುಲ್ಲು, ನನಗೆ ರೆಸ್ಟ್ ಬೇಕು ಅಂತ ಅಂದ್ಬಿಟ್ಟು ಹಿಂಗೈತೆ ಫ್ರೆಂಡ್ಸ್. ಏನೋ ಗೊತ್ತಾಗ್ತಾಯಿಲ್ಲ, ಮುಂದೆ ಹೆಂಗೆ ಹೋಗ್ತೈತೋ ಏನೋ ಗೊತ್ತಿಲ್ಲ. ನಾನು ಇರೋದ್ರಲ್ಲಿ ಯಾರಿಗೂ ಕೆಟ್ಟದ್ದು ಬಯಸ್ತೀರಾ, ಚೆನ್ನಾಗಿರಲಿ ಅಂದ್ಬಿಟ್ಟು ಎಲ್ಲರೂ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮುಂದೆ ಹೆಂಗಾಗ್ತಿತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಫನ್ನಾಗಿ ಸ್ಟಾರ್ಟ್ ಆಗಿತ್ತು, ಸ್ಯಾಡ್ ಆಗಿ ಎಂಡ್ ಆಗ್ತಿತ್ತು ಅನ್ಕೋಬೇಡಿ. ಇದೆಲ್ಲ ಕಾಮನ್ ಫ್ರೆಂಡ್ಸ್. ನಾನು ಇದಕ್ಕಿಂತ ಎಷ್ಟೆಷ್ಟೋ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವರೊಬ್ಬರಲ್ಲ, ಇನ್ನು ತುಂಬ ಜನ ನನ್ನ ಶತ್ರುಗಳನ್ನ ಎಲ್ಲ ಎದುರಾಕೊಂಡು ಬಂದು ಈಗ ಇನ್ನು ಸ್ವಲ್ಪ ಲೈಫ್ ಸೆಟ್ಲ್ ಮಾಡ್ಕೋತಾರೋಳು. ಇವರೆಲ್ಲ ಲೆಕ್ಕನೇ ಅಲ್ಲ ನನಗೆ, ಏನೂ ಅಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಸಿಗ್ತೀನಿ.